Friends, welcome back to Breezy Bakes with Suri. The Marikuppam to Kuppam railway line is 24-kilometer project that connects states of Andhra Pradesh and Karnataka. Before we start this video, please like, share and subscribe to my YouTube channel. ಕುಪ್ಪಂಗೆ ಕರೆಕ್ಟಾಗಿ ಲೈನ್ ಬಂದುಬಿಟ್ಟು ಅಲ್ಲಿ ನಿಮಗೆ ಕೆಲಸಗಳು ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಟ್ರ್ಯಾಕ್ ಆಗಿದ್ದರೆ ಜಲ್ಲಿನ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಆಗಿ ನಿಮಗೆಲ್ಲ ರೆಡಿ ಆಗಿದೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಈ ಕಡೆ ನೋಡಿದ್ರೆ ನಿಮಗೆ ಮಾರಿಕುಪ್ಪಂ, ಈ ಕಡೆ ನೋಡಿದ್ರೆ ಕುಪ್ಪಂ. ಸೊ ನಿಮಗೆ ಇದನ್ನು ಆಲ್ಮೋಸ್ಟ್ ಒಂದು ಆಗಸ್ಟ್ ಒಳಗಡೆ ಬಂದುಬಿಟ್ಟು ನಿಮಗೆ ಕೆಲಸ ಎಲ್ಲ ಮುಗಿಯೋದಂತೂ ಎಲ್ಲ ಕೇಳಿದ್ದೀನಿ, ಎಲ್ಲ ಹೇಳಿ ಆಯಿತು. ಸೊ ಇದರಿಂದ ನಮಗೇನಾಗುತ್ತೆ ಅಂದರೆ ನಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬಂದುಬಿಟ್ಟು ನಮಗೆ ಒಳ್ಳೆ ಕನೆಕ್ಟಿವಿಟಿ ಸಿಗುತ್ತೆ, ಒಳ್ಳೆ ಎಲ್ಲ ಟ್ರೈನ್ಸ್ಗಳು ಈ ಕಡೆ ನಾವು ಡೈವರ್ಟ್ ಆಗುತ್ತೆ. ಸೊ ಅದರಿಂದ ನಾವು ಕಾದಿದ್ದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವ್ರಿಗೆ ನಮ್ಮ KGF ಇಂದ ಆಲ್ಮೋಸ್ಟ್ ಒಂದು 5,000 10,000 ಜನ ಟ್ರಾವೆಲ್ ಮಾಡ್ತಾರೆ ಡೈಲಿ. ಸೊ ನಮಗೆ ಒಳ್ಳೆ ಟ್ರೈನ್ಗಳು, ಯಾಕಂದರೆ ಇವಾಗ ಬೃಂದಾವನ ಆಗಲಿ ಲಾಲ್ಬಾಗ್ ಆಗಲಿ ಆಲ್ಮೋಸ್ಟ್ ನಮಗೆ ಈ ಕಡೆ ಇಲ್ಲ. ಸೊ ಮಾರಿಕುಪ್ಪಂಗೆ ಲಾಸ್ಟ್ ಐತೆ. ಸೊ ಒಂದು ಸೈಡ್ ನಮಗೆ ಈ ಕಡೆ ಬಂದುಬಿಟ್ಟು ಟ್ರೈನ್ ಕನೆಕ್ಟಿವಿಟಿ ಆಗಿಬಿಟ್ರೆ, ಲೈನ್ ಕನೆಕ್ಟ್ ಆದಮೇಲೆ ನಮ್ಗೆ ಬಂದುಬಿಟ್ಟು ಏನಾಗುತ್ತೆ ಅಂದರೆ ಒಂದು ಹೊಸ ಯೋಜನೆಗಳನ್ನ ನಾವು ಕೇಳ್ಬೋದು. ಒನ್ಸ್ ಕನೆಕ್ಟ್ ಆಗಿಬಿಟ್ರೆ ನಾವು ಬಂಗಾರಪೇಟೆ ಹೋಗುವಂಥ ಅವಶ್ಯಕತೆ ನಮ್ಗೆ ಇರಲ್ಲ. ಏನೇ ಇದ್ದರೆ ನಮಗೆ ಮಾರಿಕುಪ್ಪಮು, ಉರಿಗೆಮು, ಕೋರಮಂಡಲು, ಚಾಂಪಿಯನ್ನು, ಬೆಮ್ಮಲ್ಲು, ಚಿನ್ಕೋಟೆ ಅವ್ರಿಗೆಲ್ಲ ಬಂದುಬಿಟ್ಟು ಒಳ್ಳೆ ವ್ಯವಸ್ಥೆ ಆಗುತ್ತೆ. ಸೊ ಇದರಿಂದ ನಾವು ಕೇಳ್ಕೊಳ್ಳೋದು ಒಂದೇ ಒಂದು ವಿಷಯ ಏನಂದರೆ, ಈ ರೈಲ್ ಮಾರ್ಗ ಆದಷ್ಟು ಬೇಗ ಆದ ಮೇಲೆ ನಮಗೆ ಬೆಂಗಳೂರಿಗೆ ಹೋಗುವಂಥ ಸುಲಭಗಳನ್ನು ಚೆನ್ನಾಗಿ ಆಗುತ್ತೆ ಅಂತ ನಾವು ಇವಾಗ ನಾನು ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿದ್ದೀನಿ. ಇವಾಗ ಈ ರೈಟ್ ಸೈಡಲ್ಲಿ ನೋಡಿದ್ರೆ ವಿರೂಪಾಕ್ಷಪುರಂ ರೈಲ್ವೆ ಸ್ಟೇಷನ್ ಒಂದು ಬರುತ್ತೆ, ಒಂದು ಸ್ಟಾಪು. ಈ ಕಡೆ ಬಂದುಬಿಟ್ಟು ಆಂಧ್ರದಲ್ಲಿ ಬಂದುಬಿಟ್ಟು ದ್ರಾವಿಡ ಯೂನಿವರ್ಸಿಟಿ ಬರುತ್ತೆ. ಸೊ ಇವಾಗ ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿ ಬಂದುಬಿಟ್ಟು ಈ ಲೈನ್ ಒಂದು ಅಂಡರ್ ಪಾಸ್ ಒಂದು ನಡೀತಾ ಇದೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ, ಸೊ ನಮ್ಮ ಕರ್ನಾಟಕ ಕಡೆ ಬಂದುಬಿಟ್ಟು 7.5 ಕಿಲೋಮೀಟರ್ಸ್ಗೆ ಏನೇನಾಯಿತು ಅದು ವರ್ಕ್ ಆಲ್ಮೋಸ್ಟ್ ಬಂದುಬಿಟ್ಟು ನಡೀತಾ ಇದೆ, ತುಂಬ ಜೋರವಾಗಿ ನಡೀತಾ ಇದೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಇಷ್ಟು ದಿವಸ ಬಂದುಬಿಟ್ಟು ತುಂಬ ಜನ ಕೇಳ್ತಾ ಇದ್ರು, ನಾನು ಇಷ್ಟುವರೆಗೂ ವೀಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ. ಇವತ್ತೇನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ನಾನೇ ಇವಾಗ ಸ್ವಯವಾಗಿ ಬಂದು ನಾನು ನೋಡಿದೆ ತುಂಬ ಜನ ಅಪ್ಲೋಡ್ ಮಾಡಿದ್ರು. ಸೊ ಅದರಿಂದ ನಾನು ಏನಂದರೆ, ಓಕೆ ಆಲ್ಮೋಸ್ಟ್ ವರ್ಕ್ ನಡೀತಾ ಇದೆ. ನಮ್ಮ KGF ಜನಗಳಿಗೆ ಬಂದುಬಿಟ್ಟು ಏನು ವರ್ಕ್ ಆಗ್ತಾ ಇದೆ ರೈಲ್ವೇದಲ್ಲಿ ಅಂತ ಯಾರಿಗೂ ಇಷ್ಟವರೆಗೂ ತಿಳಿಸಲಿಲ್ಲ. ಯಾಕೆಂದರೆ ತುಂಬ ನ್ಯೂಸ್ ಚಾನಲ್ಸಲ್ಲಿ ಬಂತು, ಯೂಟ್ಯೂಬಲ್ಲಿ ಬಂತು. ಆದ್ರೂ ನಾನೇ ಒಂದ್ಸರಿ ಸ್ವಯವಾಗಿ ಬಂದು ನಿಮ್ಗೆ ಒಂದ್ಸರಿ ತೋರಿಸ್ತೀನಿ. ನೀವು ಬರ್ಬೋದು. ಇವಾಗ KGF ಅವ್ರದ್ದು ತುಂಬ ದಿವಸದಿಂದ ಕನಸಿತ್ತು, ಮಾರಿಕುಪ್ಪಂನಿಂದ ಕುಪ್ಪಂಗೆ ಲೈನ್ ಯಾವಾಗ ಕನೆಕ್ಟ್ ಆಗುತ್ತೆ, ಯಾವಾಗ ಟ್ರಾವೆಲ್ ನಾವು ಮಾಡ್ಬೋದು ಟ್ರೈನಲ್ಲಿ ಅಂತ. ಬಟ್ ಇವಾಗ ಆ ಕನಸು ನನಸಾಗುತ್ತೆ. ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ನಿಮಗೆಲ್ಲ ಕೆಲಸ ಆಗುತ್ತೆ. ನೋಡಿ ಇವಾಗ ಅಲ್ಲಿ ಕಾಣಿಸ್ತಾ ಇರುತ್ತೆ, ಇವಾಗ ವರ್ಕ್ ನಡೀತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಕೆಲಸಗಳು ಆಗ್ತಾ ಇದೆ, ಕೆಲಸ ಕಾಮಗಾರಿ ತುಂಬ ವೇಗವಾಗಿ ಆಗ್ತಾ ಇದೆ. ಮುಂಚೆಗಿಂತ ಇವಾಗ ತುಂಬ ವೇಗವಾಗಿ ಆಗ್ತಾ ಇದೆ. ನಾವು ಟ್ರೈ ಮಾಡ್ತಾ ಇದ್ದೀವಿ. ಕರ್ನಾಟಕದ ಕೆಲಸವರೆಗೂ ಆಲ್ಮೋಸ್ಟು ಕೆಲಸಗಳಾಗಿದೆ. ಇನ್ನು ಆಂಧ್ರ ಕಡೆಯಿಂದ ಸ್ಟಾರ್ಟ್ ಮಾಡಬೇಕಾಗಿದೆ. ಸೊ ನಮಗೆ ಏನೋ ಒಂದು ಸುದ್ದಿ ಸಿಕ್ಕಿದೆ ಅಂದರೆ, ಆಲ್ಮೋಸ್ಟ್ ಮಾರಿಕುಪ್ಪಂನಿಂದ ಇಲ್ಲಿ ವಿರೂಪಾಕ್ಷಪುರಂ ಅಲ್ಲಿ ಒಂದು ಸ್ಟೇಷನ್ ಬರುತ್ತೆ, ವಿರೂಪಾಕ್ಷಪುರಂ. ಇಲ್ಲಿ ಬಂದುಬಿಟ್ಟು ದ್ರಾವಿಡ ಯೂನಿವರ್ಸಿಟಿ ಬರುತ್ತೆ. ನಮಗೆ ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಮಾರಿಕುಪ್ಪಂನಿಂದ ಕುಪ್ಪಂಗೆ ಕನೆಕ್ಟ್ ಆಗ್ತಾ ಇದೆಯಲ್ಲ, ಇದೇ ದೊಡ್ಡ ಬ್ರಿಡ್ಜು. ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಈ ಲೆಂತ್ ಹೈಟಲ್ಲಿರುವಂಥ ಬ್ರಿಡ್ಜು ಎಲ್ಲೂ ಇಲ್ಲ. ಪ್ಲಸ್ಸು ಇನ್ನೊಂದು ನಿಮ್ಗೊಂದು ವಿಚಾರ ಹೇಳಬೇಕು ಸ್ನೇಹಿತರೆ, ಎಲ್ಲರೂ ಬಂದುಬಿಟ್ಟು ನಾವು ಟೂರಿಸಮ್ ಪ್ಲೇಸ್ ನೋಡಬೇಕು, ಅಲ್ಲೆಲ್ಲ ವ್ಯೂಸ್ ಚೆನ್ನಾಗಿರುತ್ತೆ, ಮೌಂಟ್ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಒನ್ಸು ನಮ್ಮ ಮಾರಿಕುಪ್ಪಂನಿಂದ ಕುಪ್ಪಂಗೆ ರೈಲ್ ಕನೆಕ್ಟ್ ಆದರೆ, ಕುಪ್ಪಂಗೆ ಲೈನ್ ಕನೆಕ್ಟ್ ಆದಮೇಲೆ ನಾವು ನೋಡುವಂಥ ವ್ಯೂಸ್ ಆಗಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಸುಂದರವಾದ ಪ್ಲೇಸ್ ನಮ್ಮ ಕೋಲಾರ ಡಿಸ್ಟಿಕ್ಕು. ಪ್ಲಸ್ಸು ನಮ್ಮ KGF ಕೋಲಾರದ ಚಿನ್ನದ ಗಣಿಯಲ್ಲಿ ಎಲ್ಲರೂ ಹೇಳ್ತಾರೆ, ನಮ್ಮ ಕೋಲಾರ ಚಿನ್ನದ ಗಣಿ ಏನಿರುತ್ತೆ ಅಂತ. ಇವಾಗ ಹೇಳ್ತೀನಿ, ರೈಲ್ವೆ ಲೈನ್ ಆಗಲಿ ನ್ಯಾಷನಲ್ ಹೈವೇ ಓಪನ್ ಆಗಲಿ ಅವಾಗ ಗೊತ್ತಾಗುತ್ತೆ KGF ಇಂದ ಚೇಂಜ್ ಏನಾಗುತ್ತೆ ಅಂತ. ನೀವು ನೋಡ್ತೀರಾ. ನೋಡಿ ಇವಾಗೆಲ್ಲ ಕೆಲಸ ನಡೀತಾ ಇದೆ. ಇವಾಗೆಲ್ಲ ನೋಡಿ, ಇದು ಲಾಂಗ್ ಬ್ರಿಡ್ಜ್, ಇದು ಇಲ್ಲೊಂದು ಇದು ಎಲ್ಲ ಕೆಲಸ ನಡೀತಾ ಇದೆ. ಈ ಕೆಲಸ ಇನ್ನೇನು ಆಲ್ಮೋಸ್ಟ್ ಒಂದು ನನಗೆ ತಿಳಿದಿರೋ ಮಟ್ಟ ಒಂದು 25% ಕೆಲಸ ಮುಗಿದಿದೆ. ಇದಕ್ಕೆ ಮೇಲೆ ಬಂದುಬಿಟ್ಟು ಈ ಕೆಲಸ ಮುಗಿದಾದ್ಮೇಲೆ ವರ್ಕ್ ಫಿನಿಶ್ ಆದಮೇಲೆ ಬಂದುಬಿಟ್ಟು ನಿಮಗೆ ತುಂಬ ಎತ್ತರವಾದ ಒಂದು ಹೈಟ್ಸ್ ಒಂದು ಎತ್ತರಕ್ಕೆ ಇದು ಮಾಡಿದ್ದಾರೆ. ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಎಲ್ಲೂ ಇಲ್ಲ. ಈ ನೆಕ್ಸ್ಟು ಈ ಕಡೆ ನಮಗೆ ಟ್ರೈನ್ ಹೋಗೋವಾಗ ದೃಶ್ಯಗಳು ನಿಮಗೆ ವ್ಯೂಸ್ ಬೇಕಂದರೆ ನೀವೆಲ್ಲೂ ಸಕಲೇಶ್ಪುರಕ್ಕೆ ಅಲ್ಲೆಲ್ಲ ಹೋಗ್ತೀವಿ, ಮಂಗಳೂರು ಚಿಕ್ಕಮಂಗ್ಳೂರಿಗೆಲ್ಲ. ನಮ್ಮ KGF ಇರೋ ಸುಂದರವನ್ನು ಇಲ್ಲಿ ನಾವು ನೋಡ್ಬೋದು. ಈ ರೈಲ್ವೆ ಆದಮೇಲೆ ಟ್ರೈನ್ ಕನೆಕ್ಟಿವಿಟಿ ಆದಮೇಲೆ ಟ್ರೈನ್ ಹೋಗೋವಾಗ ನೀವೆಲ್ಲರೂ ವಿಸ್ಟಾಡಮ್ ಕೋಚ್ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು.
ಬಂದಾಗ ನಿಮ್ಗೆ ನೋಡಿ ಎಷ್ಟು ಸುಂದರವಾಗಿರುತ್ತೆ. ಇಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ ನಾನು ಹೇಳಿದ್ದು ಬಂದ್ಬಿಟ್ಟು ಆ ಕಡೆ ಬಂದ್ಬಿಟ್ಟು ಕುಪ್ಪಂ, ಈ ಕಡೆ ಬಂದ್ಬಿಟ್ಟು ಮಾರಿಕುಪ್ಪಂ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಫ್ಯೂಚರಲ್ಲಿ ಬಂದ್ಬಿಟ್ಟು ನಿಮಗೆ ಒಳ್ಳೆ ರೈಲ್ ಮಾರ್ಗ ಆಗುತ್ತೆ. ಸೊ ಇದರಿಂದ ನಿಮಗೆ ಇದು ವಿರೂಪಾಕ್ಷಪುರ ರೈಲ್ವೆ ಸ್ಟೇಷನ್ ಇದೆ. ಹಾಗೆ ಇನ್ನೂ ಪೂರ್ತಿ ಕೆಲಸ ಆಗ್ತಾ ಇದೆ. ಇವಾಗ ಇದೇ ಸ್ಟೇಷನ್ ವಿರೂಪಾಕ್ಷಪುರ ರೈಲ್ವೆ ಸ್ಟೇಷನ್ ಕರ್ನಾಟಕದಲ್ಲಿ. ಮಾರಿಕುಪ್ಪದ ನೆಕ್ಸ್ಟ್ ಸ್ಟೇಷನ್ ಇಲ್ಲೇನೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಷನ್ ಆದಮೇಲೆ ನಿಮಗೆಲ್ಲ ಚಿತ್ರಗಳನ್ನೆಲ್ಲ ತೋರಿಸ್ತೀವಿ. ಸೊ ಇವಾಗ ಸದ್ಯಕ್ಕೆ ನಾನು ನಿಮಗೆ ಇದು ತೋರಿಸೋದ್ರಲ್ಲಿ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. So guys, thanks for watching this video, and please don't forget to subscribe to my YouTube channel, and please click on the bell icon. Thank you. See you in next video.